ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ ಕೂತ್ಕೊಂಡು ಆರಾಮಾಗಿ ಕಾಫಿ ಕುಡಿಯೋಣ. ಕೂತ್ಕೊಳ್ಳಿ. ಹಲೋ, ನಂಜುಂಡಾನ? ಏನು ಪಂಚಾಯ್ತಿನ? ಯಾಕೆ? ಸರಿ, ಬರ್ತೀನಿ ಕಣ. ಈ ಶೇಷು ಹತ್ರ ಏನೋ ಮಾತಾಡಬೇಕು ಅಂದ್ಕೊಂಡಿದ್ನಲ್ಲ, ಏನು ಅಂತಲೇ ನೆನಪಾಗ್ತಿಲ್ವೇ? ಹಾಂ, ನಮ್ಮ ಬೀಗರ್ನ ಸೀನಿಯರ್ ಸಿಟಿಸನ್ ಕ್ಲಬ್ಗೆ ಸೇರಿಸ್ಕೊಳ್ಳೋ ವಿಷಯ. ಅಂದರೆ ನೀವು ಡಿಕಾಕ್ಷನ್ಗೆ ಸ್ವಲ್ಪ ಉಪ್ಪು ಹಾಕ್ತೀರ. ಸೂಪರ್. ಇದು ನಮ್ಮ ಕೆಫೆ ಕಾಫಿ ಸೀಕ್ರೆಟ್ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮಗೂ ಗೊತ್ತು. ಯಾಕೆ ಸುಮ್ಮನಾದ್ರಿ? ಕಾಫಿ ತಗೊಳ್ಳಿ. ಆಗ್ಲಿಂದ ನಾನೇ ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಾ. ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ. ನೀವು ಮಾತಾಡೋದು ತುಂಬ ಕಮ್ಮಿ ಅನಿಸುತ್ತೆ. ಅದು ಕ್ಯಾಮರಾ ಅದು ನಮ್ಮ ಮಾವ ಕೊಡ್ತಾ ಇರೋದು, ನೀವು ತಗೊಂಡು ಹೋಗ್ಬೋದಂತೆ. ಅಲ್ಲಮ್ಮ, ನೀನ್ ಕೇಳದೆ ಅಂತ ಬಿಸಿಲಲ್ಲಿ ದಿನಸಿ ಹೊತ್ಕೊಂಡ್ಬಂದೆ. ನೀನ್ ನೋಡಿದ್ರೆ ದುಡ್ಡೆಲ್ಲ ತಗೋತಾ ಇದ್ದೀಯಾ? ಅಲ್ಲ, ಕಾರ್ಡ್ ಕರೆಯೋ ವಯಸ್ಸು ನಿಮ್ದು, ಖರ್ಚೇನಿರುತ್ತೆ? ಇದೇನಮ್ಮ ಹೇಗೆ ಕೇಳ್ತಿದೀಯಾ? ಔಷಧಿ ಅದು ಇದು ಅಂತ ಕಾರ್ಡ್ ಕರೆಯೋ ವಯಸ್ಸಿನಲ್ಲೇ ಖರ್ಚು ಜಾಸ್ತಿ ಇರುತ್ತೆ. ಅಂದಮೇಲೆ ದುಡಿಯೋ ಕಾಲಕ್ಕೆ ಕೂಡಿಡ್ಬೇಕಿತ್ತು. ಯಾರು ಬೇಡ ಅಂತಿದ್ರು? ಮನೇಲಿ ಎಷ್ಟು ಖರ್ಚಿದೆ ಗೊತ್ತಾ? ಎಲ್ಲ ಕಷ್ಟಪಟ್ಟು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಖರ್ಚಿದೆ ಅಂತ ಕೇಳ್ತೀರಾ? ಅಲ್ಲಮ್ಮ, ನನ್ನ ಕನ್ನಡಕ ಹೊಡೆದು ತಿಂಗಳು ಮೇಲಾಯ್ತು, ಇನ್ನೂ ರಿಪೇರಿ ಮಾಡ್ಸಕ್ಕೆ ಆಗಿಲ್ಲ. ಈ ವಯಸ್ಸಲ್ಲಿ ಕನ್ನಡಕ ಹಾಕೊಂಡು ಶೋಕಿ ಮಾಡ್ಬೇಕಾ? ನಿಮ್ ಮಗ ಕಳ್ಸೋದು ಬಿಡಿಗಾಸು, ನಿಮ್ ಮೊಮ್ಮಗನ ಎಜುಕೇಶನ್ ನಡಿಬೇಕು. ಅಲ್ಲಮ್ಮ, ಸುಮ್ಮನೆ ಇರ್ತೀರಾ? ಲೆಕ್ಕದ ಪ್ರಕಾರ ನೀವೇ ನನಗೆ ದುಡ್ಡು ಕೊಡಬೇಕು. 3 ಹೊತ್ತು ಹೊಟ್ಟೆಗೆ ಚೆನ್ನಾಗಿ ಬೀಳ್ತಿದೆ, ಇರಕ್ಕೊಂದು ಸೂರಿದೆ. ಈ ವಯಸ್ಸಲ್ಲಿ ನಿಮ್ಗೆ ಇನ್ನೇನು ಬೇಕು? ಬಂದ್ಬಿಟ್ರು ಹೇಳಕ್ಕೆ. ಪೂರ್ಣಿ, ಬಾ. ಇವ್ರು ಗೊತ್ತಲ್ಲ,
ರಾಜಶೇಖರ್ RS ಜ್ಯುವೆಲರೀಸ್ ಓನರ್. ಇವಳು ನನ್ನ ಸೊಸೆ ಪೂರ್ಣಿ ಅಂತ. ನಾಳೆ ಇವಳದೇ ಸೀಮಂತ ನಡೀತಿರೋದು. ಓಹೋ, ನಮಸ್ಕಾರಮ್ಮ. ನಿಂಗೇನೆ ಪೂರ್ಣಿ, ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ. ಅತ್ತೆ, ನಿಮಗೆ ಗೊತ್ತಲ್ವಾ, ನನಗೆ ಒಡವೆಗಳಂದರೆ ಅಷ್ಟಕ್ಕಷ್ಟೇ. ಅದು ಅಲ್ಲದೆ ನನ್ನ ಹತ್ರ ಈಗಲೇ ಸಾಕಷ್ಟಿದೆ. ಹೆಣ್ಮಕ್ಳು ಒಡವೆನ ಬೇಡ ಅಂದರೆ ನಗ್ತಾರೆ. ಯಾವತ್ತೂ ಒಂದಿನ ಉಪಯೋಗಕ್ಕೆ ಬರುತ್ತೆ, ತಗೋ. ತೋರಿಸಿ. ಪೂರ್ಣಿ, ಯಾಕೆ ಇಷ್ಟು ಚಿಕ್ಕದು ತಗೊಳ್ತಿದ್ಯಾ? ಇಲ್ಲಿ ನೋಡು, ಎಲಿಗಂಟ್ ಆಗಿದೆ. ನಿಂದೇ ಸೀಮಂತ ಇಷ್ಟು ಚಿಕ್ಕದು ಹಾಕಿದ್ರೆ ಜನರು ಏನು ಅನ್ಕೊಳ್ಳಲ್ಲ. ತಗೋ, ಇದನ್ನು ಟ್ರೈ ಮಾಡು. ಇಲ್ಲ ಅತ್ತೆ, ನನಗಿದೇ ಚೆನ್ನಾಗಿದೆ. ಇಷ್ಟೆಲ್ಲ ದೊಡ್ಡದು ನನಗೆ ಚೆನ್ನಾಗಿ ಕಾಣಲ್ಲ. ನನಗೆ ಸಿಂಪಲ್ ಆಗಿರೋದೇ ಇಷ್ಟ. ಹಾಗಲ್ಲ ಪೂರ್ಣಿ. ಮಾಮ್, ಡು ಯು ನೋ ಒನ್ ಥಿಂಗ್? ಡೈಮಂಡ್ಸ್ ಎಲ್ಲರ ಕತ್ ಮೇಲೂ ಚೆನ್ನಾಗಿ ಕಾಣಲ್ಲ. ಅದನ್ನು ಹಾಕೊಳ್ಳೋಕ್ಕೂ ಕ್ಲಾಸ್ ಬೇಕು. ನಿಧಿ, ಅಯ್ಯೋ, ಸರ್ಗೆ ಮಾತ್ರ ತಂದಿದ್ದು ಸಿರಿ ಅಕ್ಕಂಗೆ ಗೊತ್ತಾದರೆ ಏನಪ್ಪ ಮಾಡೋದು? ಬಾ ಕೇಶವ, 100 ವರ್ಷ ಆಯ್ತು ನಿನಗೆ. ಹೇ ಕೇಶವ, ಏನು ನೀನಿಲ್ಲಿ? ಏನದು ಕವರು? ಅಕ್ಕ, ಅದು ಮಾತ್ರೆ. ಮಾತ್ರೆನಾ? ಯಾರಿಗೆ? ನನಗೇನಕ್ಕ, ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ. ಮತ್ತೆ ಇವತ್ತು ಯಾಕೋ ಬರಕ್ಕೆ ಹೋದೆ? ರಜಾ ಹಾಕೋತಾನೆ. ಸರಿ ಇರು, ನಿಂಗೂ ಕಾಫಿ ಮಾಡ್ಕೊಂಬರ್ತೀನಿ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಕಾಫಿ ಸರ್ ಮಾಧವ್ ಚೆನ್ನಾಗಿತ್ತು. ಸಾರಿ, ಕಾಫಿ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಅದನ್ನು ನಿಮಗೆ ಹೇಳಬೇಕು. ಯಾಕೆಂದರೆ ಕಾಫಿ ಟೇಸ್ಟ್ ಇರೋದು ಡಿಕಾಕ್ಷನ್ ಹಾಕಿದವರ ಕೈಗುಣದ ಮೇಲೆ. ಕ್ರೆಡಿಟು ನಿಮಗೆ ಸೇರಬೇಕು. ಸರಿ, ನಾನು ಬರ್ತೀನಿ. ಒಂದು ನಿಮಿಷ. ಬ್ಯಾಗ್ ಏನಾದರೂ ಬೇಕಿತ್ತಾ? ಬೇಡ, ನನ್ನ ಹತ್ರ ಇದೆ. ಸರಿ, ನಾನೇನು ಬರ್ತೀನಿ. ಚೆಕ್ ಕೊಡದೆ ಮರ್ತುಬಿಟ್ಟೆ. ಕ್ಯಾಮ್ರಾ ಅಮೌಂಟ್ ಇದರಲ್ಲಿ. ಆಯ್ತು, ಥ್ಯಾಂಕ್ ಯು. ತಗೊಳ್ಳಿ. ಯಾವುದೋ ನಂಬರು. ಓಕೆ.
ಥ್ಯಾಂಕ್ ಯು. ಜೋಪಾನ. ಸರಿ. ಸಾಂಬಾರು ಒಲೆ ಮೇಲೆ ಸಾಂಬಾರಿದೆ. ಆಫ್ ಮಾಡಿಲ್ಲ ಅನ್ಸುತ್ತೆ ಸ್ಟವ್. ಕಾರ್ಡ್ ಕರೆಯೋ ವಯಸ್ಸು ನಿಮ್ದು, ಖರ್ಚೇನಿರುತ್ತೆ? ದುಡಿಯೋ ಕಾಲಕ್ಕೆ ಕೂಡಿಡ್ಬೇಕಿತ್ತು. ಯಾರು ಬೇಡ ಅಂತಿದ್ರು? ಈ ವಯಸ್ಸಲ್ಲಿ ಕನ್ನಡಕ ಹಾಕೊಂಡು ಶೋಕಿ ಮಾಡ್ಬೇಕಾ? ದತ್ತ ಅವರಲ್ವಾ, ಸಿಕ್ಕಾಕೊಂಡ್ರೆ ನನ್ನ ಕತೆ ಅಷ್ಟೇ. ಕಾಫಿ ಟೇಸ್ಟ್ ಇರೋದು ಡಿಕಾಕ್ಷನ್ ಹಾಕ್ದವ್ರ ಕೈಗುಣದ ಮೇಲೆ. ಅಯ್ಯಯ್ಯೋ, ಮರ್ತೋದ್ರ? ಚಬ್ಲಿಕಳ, ಇಲ್ಲೇನೋ ಮಾಡ್ತಾ ಇದ್ದೀಯಾ? ನಿಂತ್ಕೊಳ್ಳೋ. ತುಳಸಿ, ಯಾರಾದರೂ ಖದೀಮ ದಾರಿ ತಪ್ಪಿ ಮನೆ ಒಳಗೇನಾದ್ರು ಬಂದಿದ್ನ? ಮಾವ, ಅದು ಪರವಾಗಿಲ್ಲ, ಅಂತೂ ಚಪ್ಪಲಿ ಕಳ್ಳ ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ. ಎಲ್ಲಿ ಚೆಕ್ಕು? ಅಯ್ಯ, ಅದನ್ನು ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದೀಯಾ? ಸೊನ್ನೆ 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 ಸರಿಯಾಗಿದೆ. ಇಲ್ಯಾಕೋ ನಿಲ್ಲಿಸ್ದೆ? ಒಂದು ನಿಮಿಷ ಹೇಳಿ ಬಾಸ್. ಸರಿ, ಈ ಫೋನಲ್ಲಿ ಮಾತಾಡ್ತಾ ಇರೋ, ನಾವು ಒಂದೇ ನಿಮಿಷ ಹೋಗಿ ಬರ್ತೀವಿ. ಹಲೋ ಹಲೋ ಸಿರಿನಾ, ನಾನು ಪೂರ್ಣಿ. ಯಾರು ಅಂತ ಗೊತ್ತಾಯ್ತಾ? ಓ ಹಾಯ್, ಮಾಧವ್ ಸರ್ ಸೊಸೆನ ಮರೆಯಕ್ಕಾಗತ್ತಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆದ್ರೆ ಹೇಗಿದ್ದೀರಾ ಅಲ್ಲ, ಹೇಗಿದ್ಯಾ ಅಂತ ಕೇಳು. ಬಹುವಚನದಲ್ಲಿ ಮಾತಾಡಿದ್ರೆ ಫ್ರೆಂಡ್ಸ್ ಅನ್ನೋ ಫೀಲ್ ಬರಲ್ಲ. ಅದು ನಿಜ. ಏನಿವತ್ತು ನಾನ್ ನೆನ್ಪಾಗಿದ್ದೀನಲ್ಲ. ಕೆಫೆಲಿ ನಿನ್ ನಂಬರ್ ತಗೊಂಡೆ. ದಿನ ಕಾಲ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ಕೊನೆಗೂ ಇವತ್ತು ಸಂದರ್ಭ ಕೂಡ್ ಬಂತು ನೋಡು. ಸಂದರ್ಭನಾ? ಹಾ, ನಾಳೆ ನನ್ನ ಸೀಮಂತ. ಸೊ ಇನ್ವೈಟ್ ಮಾಡೋಣ ಅಂತ ಫೋನ್ ಮಾಡಿದೆ. ಕಂಗ್ರಾಟ್ಸ್, ತುಂಬಾ ಖುಷಿ ಆಯ್ತು. ಬರೀ ಖುಷಿ ಆಯ್ತು ಅಂದ್ರೆ ಸಾಲದು. ನೀನು ಎಷ್ಟು ಖುಷಿಯಾಗಿದೆಯಾ ಅಂತ ನಾನು ನೋಡಬೇಕು ಅಂದ್ರೆ ನೀನು ಸೀಮಂತಕ್ಕೆ ಬರಬೇಕು. ಶೋರ್, ಖಂಡಿತ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದೆಲ್ಲ ಇಲ್ಲ, ನೀನು ಮತ್ತೆ ನಿನ್ನ ಹಳೆ ಹುಡುಗ ಅಂದ್ರೆ ಹಾಲಿ ಗಂಡ ಮತ್ತೆ ನಿಮ್ಮ ಮನೆಯವರು ಎಲ್ಲರೂ ಬರಬೇಕು. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಮತ್ತೆ ನೀನು ಅಷ್ಟು ಚೆನ್ನಾಗಿ ಮಾತಾಡ್ದಿಯಲ್ಲ, ಅದಕ್ಕೆ ನೆನಪಿದೆ ನೋಡು. ನನಗೆ ಹತ್ರ ಆಗಿರೋರನ್ನ ಮಾತ್ರ ಕರಿತಿದ್ದೀನಿ, ಅದರಲ್ಲಿ ನೀನು ಒಬ್ಳು. ಕಾಯ್ತಾ ಇರ್ತೀನಿ, ಬರಲೇಬೇಕು. ಏಯ್, ಸೋಂಬೇರಿ ಕಣೋ ನೀನು. ಅಲ್ಲಿ ಸೀಮಂತಕ್ಕೆಲ್ಲ ರೆಡಿ ಆಗ್ತಾ ಇದ್ರೆ ಎದ್ದು ಬಂದು ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ನೀನು ಇಲ್ಲಿ ಮಲಗಿದೀಯಾ. ಒಂದ್ಸಲ ಎದ್ದು ಬಂದು ನೋಡು, ಎಲ್ಲ ಎಷ್ಟು ಖುಷಿಯಲ್ಲಿದ್ದಾರೆ ಅಂತ. ಇನ್ನೊಂದು ವಿಷಯ ಗೊತ್ತಾ, ಇವತ್ತು ಬೆಳಿಗ್ಗೆ ಅವಿ ನಾನು ಮಾಡಿದ ಬಾದಾಮ್ ಹಲ್ವಾ ತಿಂದ. ಅವನು ಬದಲಾಗ್ತಿದ್ದಾನೆ ಕಣೋ. ಇವತ್ತು ಬೆಳಿಗ್ಗೆಯಿಂದ ಮನಸ್ಸಿಗೆ ಖುಷಿಯಾಗೋ ಘಟನೆಗಳೇ ನಡೀತಿದೆ ಕಣೋ.
ಆ ವಿಂಟೇಜ್ ಕ್ಯಾಮ್ರಾ ತೊಗೊಳಕ್ಕೆ ಹೋಗಿದ್ನಲ್ಲ, ಅಲ್ಲೂ ಅಷ್ಟೇ ತುಂಬ ಇಷ್ಟಪಟ್ಟಿದ್ದು ವಿಂಟೇಜ್ ಕ್ಯಾಮ್ರಾ ಕೈ ತಪ್ಪೋಯ್ತಲ್ಲ ಅಂತ ಬೇಜಾರಾಗಲೇ ಇಲ್ಲ. ಅವರಿಂದ ಕ್ಯಾಮ್ರಾ ಕಿತ್ಕೊಳ್ಳಿಲ್ವಲ್ಲ ಅಂತ ಖುಷಿ ಆಯ್ತು. ಎಷ್ಟು ಇನ್ನೋಸೆಂಟ್ ಗೊತ್ತಾ ಅವರು. ನನ್ನ ಪ್ರೋಗ್ರಾಮ್ ನೋಡ್ತಾರೆ ಅನಿಸುತ್ತೆ. ನಾನು ಸಡನ್ನಾಗಿ ಹೋದ್ನಲ್ಲ, ಮಾತೇ ಬರಲಿಲ್ಲ ಅವ್ರಿಗೆ. ಕನ್ಫ್ಯೂಷನಲ್ಲಿದ್ದರು ಪಾಪ. ಏನಿವತ್ತು ನಮ್ಮ ಮಾವ ಫುಲ್ ಖುಷಿಯಾಗಿದ್ದಾರೆ. ಬರೀ ಚಿಕ್ಕ ಮಾವನ ಹತ್ರ ಮಾತ್ರ ಖುಷಿ ಹಂಚ್ಕೊಳ್ಳೋದಾ? ನನ್ನ ಹತ್ರ ಹೇಳಲ್ವಾ? ನಿನ್ನ ಹತ್ರ ಹೇಳ್ದೆ ಇರ್ತೀನ. ಬಾ 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 ಬಾ, ನಿಧಾನ ಕೂತ್ಕೋ. ಇವತ್ತು ನಿನ್ನ ಥರನೇ ಇನ್ನೋಸೆಂಟ್ ಆಗಿರೋ ಒಬ್ಬರನ್ನ ಭೇಟಿಯಾದೆ. ಅವ್ರನ್ನ ಮೊದಲನೇ ಸಲ ಮೀಟ್ ಮಾಡ್ತೀನಿ ಅಂತ ಅನ್ನಿಸ್ಲೇ ಇಲ್ಲ ನೋಡು. ಹೌದಾ? ಹೌದು ಪೂರ್ಣಿ. ಅವ್ರನ್ನ ಭೇಟಿಯಾಗಿ ಬಂದಮೇಲೆ ಒಂಥರ ಲವಲವಿಕೆ, ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ ನೋಡು, ಹಾಗೆ. ಇಟ್ ವಾಸ್ ಡಿಫ್ರೆಂಟ್. ಓದಬೇಕು, ಪುಸ್ತಕಗಳನ್ನು ಓದಬೇಕು, ಆಗಲೇ ಜಗತ್ತಿನ ಅನುಭವ ಆಗೋದು. ನಾನು ನಿನಗೆ ಹೇಳಿ ಏನು ಪ್ರಯೋಜನ? ನಿನಗೆ ನಿನ್ನ ಅಡುಗೆ ಮನೆಯೇ ಜಗತ್ತು. ಗುಡ್ ಈವ್ನಿಂಗ್ ತಾತ. ಓಹ್, ಏನು ಇವತ್ತು ಸವಾರಿ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟಿದೆಯಲ್ಲ. ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ನೀವೇ ಆರ್ಡರ್ ಮಾಡಿದ್ದೀರಲ್ಲ ವಾಸು. ನಮ್ಮ ತಾತಂದು ಮಾತಂದ್ರೆ ಶಾಸನ, ನಿನಗೆ ಗೊತ್ತಲ್ಲ. ಗುಡ್ ಗುಡ್, ಅಂತೂ ಒಂದು ರೇಂಜಿಗೆ ಹಾದಿಗೆ ಬರ್ತಾ ಇದೀಯಾ ಅಂತ ಆಯ್ತು. ತಾತ, ಸ್ವೀಟ್ ತಗೋರಿ. ಯಾವ ಖುಷಿಗೋ? ಇವತ್ತು ಆಫೀಸ್ನಲ್ಲಿ ನನಗೆ ಸಖತ್ ಖುಷಿಯಾಗಿದೆ. ನಮ್ಮ ಬಾಸು ನನ್ನ ಕೆಲಸನ ಮೆಚ್ಚಿ ಒಂದು ಪ್ರಾಜೆಕ್ಟ್ಗೆ ನನ್ನನ್ನೇ ಲೀಡ್ ಮಾಡಿದ್ದಾರೆ. ಅಂದರೆ ಖುದ್ದಾಗಿ ಒಂದು ಪ್ರಾಜೆಕ್ಟ್ನ ನಾನೇ ಮಾಡು ಅಂತ. ಅಂದರೆ ನಮ್ಮ ದಂಡಪಿಂಡ ಆಫೀಸಲ್ಲಿ ಕೆಲಸನೂ ಮಾಡುತ್ತೆ ಅಂತ ಆಯಿತು. ಇಲ್ಲ, ನಿಮ್ಮ ಮೊಮ್ಮಗ ಅಂತ ಸಂಬಳನ ಫ್ರೀಯಾಗಿ ಕೊಡ್ತಾರೆ. ಏಯ್, ಹಾಕೋ ಆಡ್ಕೊಂಡಿದ್ದು. ತಗೊಳ್ಳಿ. ಕೆಲಸ ಮಾಡು, ರಾತ್ರಿ ಸ್ವೀಟ್ಸ್ ತಿನ್ನೋಲ್ಲ ನಾನು. ಫ್ರಿಡ್ಜಲ್ಲಿಟ್ಟಿರು, ಬೆಳಿಗ್ಗೆ ತಿಂತೀನಿ. ತಾತ, ಇದು ಕ್ರೀಮ್ ರೋಲ್ ಅಲ್ಲ. ಅದಕ್ಕೆ ಬೆಳಿಗ್ಗೆ ತಿಂತೀನಿ ಎಂದಿದ್ದು. ನೋಡೋ, ನಿನ್ನೆ ಲೀಡು ಲಡ್ಡು ಎಲ್ಲ ನಿನಗೆ ಯಾಕೆ ಸಿಕ್ಕಿದ್ದು ಗೊತ್ತಾ? ಯಾಕೆ? ಈ ದತ್ತ ಒಂದು ದಿನಾನು ಬಿಡದೆ ದೇವರ ಪೂಜೆ ಪುನಸ್ಕಾರ ಮಾಡ್ತಾ ಇರೋದಕ್ಕೆ. ಬೀಳೋ ಉದ್ದಂಡ ನಮಸ್ಕಾರ. ನಿನಗೆ ಹೀಗೇನೆ ಪ್ರಮೋಷನ್ನು, ಇನ್ಕ್ರಿಮೆಂಟು, ಹೆಸರು, ಕೀರ್ತಿ ಎಲ್ಲ ಸಿಗಲಿ. ಆ ದೇವರು ನಿನಗೆ ಈ ದತ್ತನ ಥರ ಒಳ್ಳೆ ಬುದ್ಧಿ ಕೊಡಿ. ತಾತ, ನಿಮಗೆ ಒಳ್ಳೆ ಬುದ್ಧಿ ಇದೆಯಾ? ಸರಿ, ನೀವು ಹೇಳಿದ್ರಿ, ನಾನು ನಮ್ದೆ. ಸಾರಿ ಅಮ್ಮ, ಕಾಫಿ. ಸರಿನಪ್ಪ, ನೀವಿಬ್ರು ಫ್ರೆಶ್ ಆಗಿ ಬನ್ನಿ, ನಾನು ಕಾಫಿ ಮಾಡ್ಕೊಡ್ತೀನಿ. ಬಸ್ಸು, ಇವತ್ತು ನಿನ್ನ ಜೊತೆ ತುಂಬ ಮಾತಾಡೋದಿದೆ. ಆಫೀಸಲ್ಲಿ ಮೀಟಿಂಗು ಸೂಪರ್ ಆಗಾಯ್ತು. ಬಾ, ಮೇಲೆ ಫ್ರೆಶ್ ಆಗಿ ಕಾಫಿ ಕುಡಿತಾ ಮಾತಾಡ. ಸಮರ್, ನೀನು ಹೋಗಿರೋ, ನಾನು ಅಮ್ಮನ ಹತ್ರ ಸ್ವಲ್ಪ ಮಾತಾಡಬೇಕು. ನೀನು ಆಫೀಸ್ ವಿಷಯನ ರಾತ್ರಿ ಮಾತಾಡೋಣ. ಅಲ್ಲ, ಬಾ. ಅರೆ ಪುಟ್ಟ, ನೀನು ಫ್ರೆಶ್ ಆಗಲ್ವಾ? ಆಮೇಲೆ ಆಗ್ತೀನಮ್ಮ. ಅಮ್ಮಂಗೆ ನನ್ನ ಹತ್ರ ಏನೋ ಹೇಳ್ಕೊಬೇಕು ಅನ್ನಿಸ್ತಿದೆ ಅಂತ ಗೊತ್ತಾಯ್ತು. ಏನು ಕೇಳೋಣ ಅಂತ ಬಂದೆ. ಏನು ವಿಷಯ ಹೇಳಿಮ್ಮ? ಎಲ್ಲ ನಿನಗೆ ಗೊತ್ತಾಗ್ಬಿಡುತ್ತಲ್ವಾ? ನಾನೀಗ ಹೇಳೋ ವಿಷಯ ಕೇಳಿದ್ರೆ ನೀನು ನಂಬೋದೇ ಇಲ್ಲ. ಚೋಟು ಒಳಗೆ ಕರಿ ಅಲ್ವಾ? ಅಲ್ಲ, ನಿಮಗೆ ಕುಡಿಯೋಕೆ ಕಾಫಿ ಹಾಕ್ಬೋದು. ನೀರು ತಗೊಳ್ಳಿ. ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೀನಿ. ಮೈ ಗಾಡ್, ಮಾಧವ್ ಸರು ಅವರೇ ಬಂದಿದ್ರಾ? ಏನ್ ಹೇಳ್ತಿದ್ದೀರಮ್ಮ? ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ಪುಟ್ಟ,
ನನ್ಗೆ ಈಗಲೂ ಇದೆಲ್ಲ ಕನಸ ಅಂತ ಅನ್ನಿಸ್ತಾ ಇದೆ. ಮೊದಲನೇ ಸಲ ಅವ್ರನ್ನ ಹೀಗೆ ನೋಡಿದ್ನಲ್ಲ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಏನು ಮಾಡಿದೆ, ಏನು ಮಾತಾಡಿದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಹಾಗಾಗತ್ತೆ ಅಮ್ಮ, ನೀವು ಅವ್ರ ದೊಡ್ಡ ಅಭಿಮಾನಿ. ಅವ್ರು ಸಡನ್ ಆಗಿ ಬಂದು ನಿಮ್ಮ ಮುಂದೆ ನಿಂತಾಗ ನಿಮ್ ಕೈ ಕಾಲು ಆಡದೆ ಇರೋದು ಸಹಜನೇ. ಆದ್ರೆ ಅವ್ರು ಹೋದ್ಮೇಲೆ ಕೂತ್ ಯೋಚನೆ ಮಾಡಿದೆ, ನನ್ಗೆ ಎಂತ ಪೆದ್ದಿ ಅನ್ನಿಸ್ತು. ಆದ್ರೆ ಅವ್ರು ಏನು ಅನ್ಕೊಂಡ್ರೋ ಏನೋ. ಮಾಧವ್ ಸರ್ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಏನು ಅನ್ಕೊಂಡಿರಲ್ಲಮ್ಮ. ಆದ್ರೆ ಪುಟ್ಟ, ಚೆಕ್ನ ಕೊಟ್ಟು ಕ್ಯಾಮ್ರಾನು ತಗೊಳ್ದೆ ಹೋದ್ರಲ್ಲ, ನನ್ಗೆ ಯಾಕೋ ಅದು ಸರಿ ಅನ್ನಿಸ್ತಾ ಇಲ್ಲ. ಅಷ್ಟೇ ತಾನೇ, ಚೆಕ್ನ ಅವ್ರಿಗೆ ವಾಪಸ್ ಕೊಟ್ರಾಯ್ತು. ಹೇಗಾದ್ರೂ ಮಾಡಿ ನೀನು ಅವ್ರಿಗೆ ಚೆಕ್ ವಾಪಸ್ ಕೊಡ್ತೀಯಾ? ಅಮ್ಮ ಅಮ್ಮ, ಅವರು ಚೆಕ್ ಯಾರ ಕೈಲಿ ಕೊಟ್ಟಿದ್ದು? ನನ್ನ ಕೈಲೇ. ಹಾಗಾದ್ರೆ ವಾಪಸ್ ಯಾರು ಕೊಡಬೇಕು? ನಾನೇ. ಅಯ್ಯೋ, ನನ್ನ ಕೈಲಾಗಲ್ಲಪ್ಪ, ನೀನೇ ಕೊಟ್ಬಿಡು. ಅದು ಬಿಡಿ, ನೀವು ಅವ್ರ ಫ್ಯಾನ್ ಅಂತ ಅವ್ರಿಗೆ ಹೇಳಿದ್ರಾ? ಹೋಗ್ಲಿ, ರೆಸಿಪಿ ಬುಕ್ ಆದ್ರೂ ತೋರ್ಸಿದ್ರಾ? ಒಳ್ಳೆ ಅಮ್ಮ, ಎಷ್ಟು ದಿನದಿಂದ ಅವ್ರ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ರಿ. ಇವತ್ತು ಅವರಾಗೆ ಮನೆಗೆ ಬಂದ್ರು ಸರಿಂಗ್ ಮಾತಾಡ್ತಾ ಕಳ್ಸಿದ್ದೀರ. ಏನ್ ಮಾಡ್ಲಿ ಪುಟ್ಟ, ನನ್ನ ಕೈ ಕಾಲೇ ಆಡ್ಲಿಲ್ಲ. ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಈಗ್ಲಿಂದೆಲ್ಲ ಸೇರಿಸಿ ಮಾತಾಡಿ, ಸರಿನಾ?